ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಶ್ರೀರಾಮನವಮಿ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗ್ರಾಮ ದೇವತೆಗಳ ಪಲ್ಲಕ್ಕಿ ಉತ್ಸವಗಳು ಈಗಾಗಲೇ ಬೆಳಗ್ಗೆಯಿಂದ ಪ್ರಸಾದ ತೀರ್ಥ ಪ್ರಸಾದ ವಿನಿಯೋಗ ಪೂಜೆ ಪುನಸ್ಕಾರಗಳೊಂದಿಗೆ ಮಂಜುನಾಥ ಸ್ವಾಮಿಯಾಗಿ ಎಲ್ಲ ಗ್ರಾಮ ದೇವತೆಗಳಿಗೆ ಪೂಜಾ ಪುನಸ್ಕಾರಗಳನ್ನು ಸಲ್ಲಿಸಿ ದಾಸೋಹ ಪ್ರಸಾದ ವಿನಿಯೋಗ ನಡೀತಾ ಇದೆ. ಈಗ 11 ಗಂಟೆಗೆ ಗ್ರಾಮ ದೇವತೆಗಳ 25 ಪಲ್ಲಕ್ಕಿ ಉತ್ಸವಗಳು ಗ್ರಾಮದ ಎಲ್ಲ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆಯ ಮೂಲಕ ಭಕ್ತ ಮಹಾಶಯರ ಪೂಜೆ ಪುನಸ್ಕಾರಗಳೊಂದಿಗೆ ಗ್ರಾಮ ದೇವತೆಗಳನ್ನು ಮೆರವಣಿಗೆಯ ಮೂಲಕ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಡೆಸ್ತಾ ಇದ್ದೇವೆ. ಇದು 31ನೇ ವರ್ಷದ ಪಲ್ಲಕ್ಕಿ ಉತ್ಸವಗಳು. ಫೆಬ್ರವರಿ ಶಿವರಾತ್ರಿ ಹಬ್ಬಕ್ಕೆ ರಥೋತ್ಸವ ಆಯಿತು. ಬ್ರಹ್ಮರಥೋತ್ಸವ, ಮಂಜುನಾಥ ಸ್ವಾಮಿ ರಥೋತ್ಸವ ಆಗಿದೆ. ಈಗ ಮತ್ತೆ 2 ತಿಂಗಳಲ್ಲಿ ಗ್ರಾಮ ದೇವತೆಗಳ ಪಲ್ಲಕ್ಕಿ ಉತ್ಸವ. ನಾನು ಇಷ್ಟು ಹೇಳಲಿಕ್ಕೆ ಬಯಸ್ತೇನೆ, ದೇವರು ಎಲ್ಲ ಭಕ್ತ ಮಹಾಶಯರಿಗೂ, ದಾನಿಗಳು, ಮಹಾದಾನಿಗಳು ಯಾರು ಆ ದೇವರ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಆ ದೇವರನ್ನು ಯಾರು ಪೂಜಿಸ್ತಾರೆ, ಯಾರು ಆರಾಧಿಸ್ತಾರೆ, ಯಾರು ಧರ್ಮ ನ್ಯಾಯದ ಹಾದಿಯಲ್ಲಿ ಅವರ ನುಡಿ ಅವರ ನಡವಳಿಕೆ ನಡೀತಾರೆ, ಅವ್ರಿಗೆಲ್ಲರೂ ಕೂಡ ದೇವರು ಯಾವತ್ತೂ ಆಯುರ, ಆರೋಗ್ಯ, ಆಯುಷ್ಯು, ಅವರ ಇಷ್ಟಾರ್ಥ ಸಿದ್ಧಿ ಆಗಲಿ ಅಂತೇಳಿ ಆ ಮಂಜುನಾಥ ಸ್ವಾಮಿಯಲ್ಲಿ ಎಲ್ಲ ಭಕ್ತರ ಪರವಾಗಿ ನಾನು ಶಿರಬಾಗಿ ತಾವರೆಕೆರೆ ಗ್ರಾಮದಲ್ಲಿ ಕುರುಬ ಸಮಾಜದವರ ಮೊದಲೇ ರಾಮೇಶ್ವರ, ಬತ್ತೇಶ್ವರ, ಸಿದ್ದೇಶ್ವರ, ರಾಮೇಶ್ವರ ಎಲ್ಲ ದೇವರುಗಳ 6 ದೇವರುಗಳ 3 ದಿನಗಳ ಜಾತ್ರಾ ಮಹೋತ್ಸವದಲ್ಲಿ ನಾಳೆ ಸಾವಿರಾರು ಭಕ್ತರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ದೇವರ ಕೃಪೆಗೆ ಪಾತ್ರರಾಗಿ ಆ ದೇವರಲ್ಲಿ ತಮ್ಮೆಲ್ಲ ಬೇಡಿಕೆಗಳನ್ನು ಬೇಡಿಕೊಂಡು ತಮ್ಮ ಕುಟುಂಬದವರಿಗೆ ಸಾರ್ವಜನಿಕವಾಗಿ ಆ ದೇವರೆಲ್ಲ ರೀತಿಯ ಅವ್ರ ಇಷ್ಟಾರ್ಥ ಸಿದ್ಧಿ ಆಗಲಿ ಅಂತೇಳಿ ಆ ದೇವರಲ್ಲೇ ಪ್ರಾರ್ಥನೆ ಮಾಡ್ತಾರೆ. ಅದು ಯಾವಾಗಲೂ ನಡೆಯುವಂಥ ಜಾತ್ರೆ ಮಹೋತ್ಸವ ಅಲ್ಲ, ಅದು ಪ್ರತಿ 11 ವರ್ಷಕ್ಕೊಂದು ಸಾರಿ ನಡೆಯುವಂಥ ರಥೋತ್ಸವ. ನಾನು ಆ ರಥೋತ್ಸವ ಹೋದ ಸಾರಿ ನಡೆದಾಗ ನಾನು MLA ಆಗಿದ್ದು ಅಥವಾ ಮಿನಿಸ್ಟರ್ ಆಗಿದ್ದು ಗೊತ್ತಿಲ್ಲ. MLA ಆಗಿದೆ ನಾನು MLA ಆಗಿದೆ. ಅದು ಅವಾಗ ನಾನೇ ಉದ್ಘಾಟನೆ ಮಾಡಿದೆ ಆ ಉತ್ಸವ. ನಾಳೆ ಕೂಡ ಈ ಕಾರ್ಯಕ್ರಮದಲ್ಲಿ ನನಗೂ ಆಹ್ವಾನ ಕೊಟ್ಟಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತೇಳಿ ನಾನು ದೇವರಲ್ಲಿ ಸಾರ್ವಜನಿಕವಾಗಿ ಪ್ರಾರ್ಥನೆ ಮಾಡ್ತೀನಿ. ಶ್ರೀರಾಮನವಮಿ ಪ್ರಯುಕ್ತ ನಮ್ಮ ಗರುಡಾಚಲಪಾಳ್ಯದಲ್ಲಿ ಪ್ರತಿ ವರ್ಷದಂತೆ ನಾವು ಪಲ್ಲಕ್ಕಿ ಉತ್ಸವವನ್ನು ಮಾಡ್ತೀರಿ. ಅದೇ ರೀತಿಯಾಗಿ ಈ ಬಾರಿ ಕೂಡ ಭಾಳ ಅದ್ದೂರಿಯಿಂದನೂ ಇವತ್ತು ಎಲ್ಲ ನಮ್ಮ ಊರಿನ ಗ್ರಾಮಸ್ಥರು MTV ನಾಗರಾಜಣ್ಣವರು, ಅನಂತರಾಮಣ್ಣವರು ಅವೆಲ್ಲ ಊರಿನ ಮುಖಂಡರ ಜೊತೆಯಲ್ಲಿ ಇವತ್ತು ಈ ದಿನ ನಾವು ಪಲ್ಲಕ್ಕಿ ಉತ್ಸವವನ್ನು ಮಾಡ್ತಾಯಿದ್ದೀರಿ. ಪ್ರತಿ ವರ್ಷ ನಾವು ಮೇ ಕೊನೆಯ ವಾರದಲ್ಲಿ ಅಥವಾ 3ನೇ ವಾರದಲ್ಲಿ ಮಾಡ್ತಾಯಿದ್ದೀರಿ. ಆದರೆ ಮಳೆಯ ಒಂದು ಪ್ರತಿ ವರ್ಷ ಕೂಡ ನಾವು ಮೇ ತಿಂಗಳಲ್ಲಿ ಮಾಡಿದಾಗ ವಿಪರೀತವಾದಂಥ ಮಳೆ ಬಂದು ಭಾಳಷ್ಟು ಸ್ವಲ್ಪ ತೊಂದರೆಗಳಾಗ್ತಾಯಿತ್ತು. ಆದ್ದರಿಂದ ಈ ಬಾರಿ ಏಪ್ರಿಲ್ 1ನೇ ವಾರದಲ್ಲೇ ಈ ಸರಿ ಮಾಡಿರೋದ್ರಿಂದ ಇವತ್ತು ಯಾವುದೇ ರೀತಿಯಾದಂಥ ಮಳೆಯ ತೊಂದರೆ ಇಲ್ಲ ನಮಗೆ. ಆದ್ದರಿಂದ ಭಾಳ ವಿಜೃಂಭಣೆಯಿಂದ ಇವತ್ತೆಲ್ಲ ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಳನೇ ಒಂದು ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀರಿ. ಇವತ್ತು ಭಗವಂತ ಎಲ್ರಿಗೂ ಕೂಡ ಸೇರಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಒಳ್ಳೆಯ ಆಯುಷ್ ಆರೋಗ್ಯ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ.